ಬನ್ನಿ ರೈತ ಮಿತ್ರರೇ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ನೀವೀಗ ನೋಡ್ತಾ ಇರ್ಬೋದು, ಇದು ಭೂಮಿ. ಇರೋವೆಲ್ಲ ಭೂಮಿಗಳು ಇವೆಲ್ಲ ಜೋಗಾಗಿಯೇ ಇರ್ತಕ್ಕಂಥ ಒಂದು ಭೂಮಿಗಳು. ಇವು ಆಜುಬಾಜು ಎಲ್ಲ ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಜೋಗಾಗತಕ್ಕಂಥ ಭೂಮಿನೇ. ಈ ಭೂಮಿ ಈಗ ಜೋಗ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅನ್ನೋದಕ್ಕೆ ಕಾರಣ ನೀವು ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ನಾನು ನಿಮಗೆ. ಇವೆಲ್ಲ ಈಗ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದಾರೆ ಈ ಭೂಮಿಯಲ್ಲಿ, ಕಬ್ಬು ಬೆಳೀತಾ ಇದ್ದಾರೆ, ಆಮೇಲೆ ಗೋಧಿ, ಸದಕ, ಮತ್ತು ಇನ್ನುಳಿದ ಪಪ್ಪಾಳೆ, ಕಲ್ಲಂಗಡಿ, ಯಾವ ಬೆಳೆ ಬೇಕು ಆ ಎಲ್ಲ ಬೆಳೆಗಳನ್ನು ಕೂಡ ಈ ಭೂಮಿಯಲ್ಲಿ ಈಗ ಬೆಳ್ಕೋಬೋದು ಗೆಳೆಯರು. ನೀವೀಗ ನೋಡ್ಬೋದು, ಇದು ಕಪ್ಪು ಮಣ್ಣು. ಈ ರೀತಿ ಕಪ್ಪು ಮಣ್ಣಿದೆ. ಇವೆಲ್ಲ ಜೋಗ ಆಗ್ತಕ್ಕಂಥ ಭೂಮಿನೇ. ಈ ಜೋಗ ಆಗಲಾರ್ದಂಗೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಪ್ಪ ಅಂತಂದರೆ, ಇದು ಗೆಳೆಯರೆ ಉತ್ತರದ ಕಡೆಯಿಂದ ಮತ್ತು ದಕ್ಷಿಣದ ಕಡೆಯಿಂದ ಭೂಮಿ ಇಳಿಜಾರಾಗಿ ನಡುಮಧ್ಯದಲ್ಲಿ ಇಳಿಜಾರಾಗಿರೋ ಕಾರಣಕ್ಕೆ ಈ ಮಧ್ಯದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಮಾಡಿಕೊಂಡು ನಾವು ಆ ಇಳಿಜಾರಾದಂಥ ಒಂದು ಮಧ್ಯದಲ್ಲಿ ಒಂದು ತಗ್ಗು ಪ್ರದೇಶವನ್ನು ಗುರುತ ಮಾಡಿಕೊಂಡು ಅಲ್ಲಿ ನಾವು ಈ ರೀತಿಯಾದಂಥ ಒಂದು ಹರಿಯನ್ನು ತಕ್ಕೋಬೇಕು ಗೆಳೆಯರೆ. ನೀರು ಬಂದು ಅಲ್ಲಿ ಶೇಖರಣೆ ಆಗಬೇಕು. JCBಯಿಂದ ಈ ರೀತಿಯಾದಂಥ ಒಂದು ತಗ್ಗನ್ನು ತೆಗೆದು ನೀರು ಹೋಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಹರಿದು ಈ ರೀತಿಯಾಗಿ JCBಯಿಂದ ಈ ರೀತಿಯಾಗಿ ನಾವು ಈ ಹರಿಯನ್ನು ತೆಗೆದ ನಂತರ ಈ ಭೂಮಿಯಲ್ಲಿ ಜವಳ ಆಗ್ತಾಯಿಲ್ಲ ಗೆಳೆಯರೆ. ನೋಡ್ಬೋದು, ಇಲ್ಲಿ ನೀರು ಪೂರ್ವದಿಂದ ಪಶ್ಚಿಮದ ಕಡೆ ಭೂಮಿ ಇಳಿಜಾರಾಗಿದ್ದರಿಂದ ಆ ಕಡೆ ಹರಿಯುತ್ತೆ ಗೆಳೆಯರೆ. ಈ ಕಡೆ ಹೋಗ್ತಕ್ಕಂಥ ಒಂದು ಪ್ರದೇಶ ಹೋಗ್ತಕ್ಕಂಥದ್ದೊಂದು ಆ ಕಡೆ ಇಳಿಜಾರಾಗಿದೆ. ಆ ಕಾರಣಕ್ಕಾಗಿ ಆ ಕಡೆ ಹೋಗ್ತಾ ಇದೆ. ಈಗ ಇನ್ಮೇಲೆ ಮತ್ತೆ ಮಳೆಗಾಲ ಬಂತು ಅಂತಂದರೆ ಎಲ್ಲ ಜೋಗಾಗಿಬಿಡ್ತವೆ. ಆ ಕಾರಣಕ್ಕಾಗಿ ಈಗ ಮಳೆ ಇಲ್ಲ, ಬೇಸಿಗೆ ಒಂದು ಸಮಯ. ಈ ಒಂದು ಸಮಯದಲ್ಲಿ ಪ್ರತಿ ವರ್ಷವೂ ಈ ರೀತಿ ಒಂದು ಮಾಡ್ಕೊಂಡು ಇಟ್ಟಿರ್ಬೇಕು ನಾವು. ಇದು ಮುಚ್ಚಲಾರ್ದಂಗೆ ನೋಡ್ಕೋತಾ ಇರಬೇಕು. ಈ ರೀತಿ ಮಾಡ್ತಾಯಿದ್ರೆ ನಿಮ್ಮ ಭೂಮಿನೂ ಕೂಡ ಯಾವುದೇ ಕಾರಣಕ್ಕೂ ಜೋಳ ಆಗೋದಿಲ್ಲ. ಕೆಲವೊಂದು ಕಡೆ ಆಧುನಿಕ ಪದ್ಧತಿಯಿಂದ ಭೂಮಿಯಲ್ಲಿ ಪೈಪ್ಲೈನ್ ಥರ 3 ಫೂಟು ಅಡಿ ಆಳದವರೆಗೆ ತಗ್ಗನ್ನು ತೋಡಿ ಪ್ಲಸ್ ಆಕಾರ ಒಳಗಡೆ ಮತ್ತು ಇನ್ನೂ ಕೆಲವು ಹೆಚ್ಚಿನ ಒಂದು ಲೈನ್ಗಳನ್ನು ಮಾಡಿ ಮೇನ್ ಲೈನು ಸಬ್ ಲೈನ್ಗಳನ್ನು ತಂದು ಮೇನ್ ಲೈನ್ಗೆ ಅಳವಡಿಸಿ ಪೈಪ್ಗಳನ್ನು ತೂತಿನ ಪೈಪ್ಗಳನ್ನು ಹಾಕಿ ಕೂಡ ಜೋಗನ್ನು ನಿರ್ಮೂಲನೆ ಮಾಡ್ತಾರೆ ಗೆಳೆಯರೆ. ಆ ರೀತಿ ಕೂಡ ತಾವು ಮಾಡ್ಬೋದು. ಅದು ಸ್ವಲ್ಪ ಖರ್ಚದಾಯಕವಾಗಿದೆ. ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೆಳೆಯರೆ. ಈಗ ನಾ ಹೇಳ್ತಾ ಇರೋ ಪದ್ಧತಿ ಮಾತ್ರ ಇದು JCB ಹರಿ ತೆಗಿತಕ್ಕಂಥ ಒಂದು ಖರ್ಚನ್ನು ಮಾತ್ರ ಮಾಡಿದರೆ ಸಾಕು. ನೀವು ಇದರಿಂದ ಜವಳನ್ನು ನಿರ್ಮೂಲನೆ ಮಾಡ್ಕೋಬೋದು. ಇಷ್ಟೊಂದು ಈಗ ಬಿರು ಬೇಸಿಗೆ ಇದ್ದರೂ ಬಿಸಿಲಿದ್ದರೂ ಕೂಡ ಇಷ್ಟೊಂದು ಇನ್ನೂ ನೀರು ಬಸದು ಬಂದೇ ಬರ್ತಾ ಇದೆ ನೋಡಿ ಗೆಳೆಯರೆ. ಈಗ ಹರಿಯಲ್ಲಿ ನಿಂತಿದೆ, ನೀವು ನೋಡ್ಬೋದು. ಈ ರೀತಿ ತಗ್ಗು ಮಾಡಿದರೆ ನೀರು ಅದರಲ್ಲಿ ನಿಂತು ಮುಂದೆ ಪಾಸಾಗಿ ಹೀಗೆ ಹೋಗ್ತಾ ಇರುತ್ತೆ ಗೆಳೆಯರೆ. ಇದು ಕಾಣ್ತಾ ಇದೆ ನೋಡಿ, ನೀರಿನ ಒಂದು ಯಾವ ರೀತಿ ಸ್ಟಾಕ್ ಆಗಿದೆ. ಜೋಗು ಪ್ರದೇಶದಲ್ಲಿ ಇಂಥ ಒಂದು ಹುಲ್ಲು ಹತ್ತೋದು ಸರ್ವೇ ಸಾಮಾನ್ಯ ಗೆಳೆಯರೆ. ಇದಕ್ಕೆ ನೀವೇನಂತೀರೋ ಗೊತ್ತಿಲ್ಲ, ನಮ್ಮ ಕಡೆ ಇದನ್ನು ದೇವಲಾಳಿ ಅಂತಾರೆ ಗೆಳೆಯರೆ. ಇದು ಸಿಕ್ಕಂದರಲ್ಲಿ ಬೆಳೆಯೋದಿಲ್ಲ. ಇದು ಜೋಗ ಆಗತಕ್ಕಂಥ ಪ್ರದೇಶದಲ್ಲಿ ಹೆಚ್ಚಿಗೆ ಬೆಳೆಯುತ್ತೆ. ನೋಡ್ಬೋದು ಗೆಳೆಯರೆ, ಈ ರೀತಿ ನೀರು ಜೋಗಿನ ಒಂದು ನೀರು
ಈ ರೀತಿ ಬರುತ್ತೆ ಗೆಳೆಯರಿ. ಇಲ್ಲಿ ಈ ರೀತಿ ಇತ್ತಪ್ಪ ಅಂತಂದರೆ ನೀವು ಯಾವುದೇ ಬೆಳೆಯನ್ನು ಬೆಳೆದರೂ ಕೂಡ ಉತ್ಪನ್ನ ಬಲು ಚೆನ್ನಾಗಿ ಬರುತ್ತೆ ಗೆಳೆಯರಿ. ಮತ್ತು ಈ ಭೂಮಿಗೆ ಸ್ವಲ್ಪ ಗೊಬ್ಬರ ಕೂಡ ಹಾಕ್ತಾ ಇರಬೇಕು. ಹೆಚ್ಚಿಗೆ ಜೈವಿಕ ಗೊಬ್ಬರವನ್ನೇ ಬಳಸಿ, ರಾಸಾಯನಿಕದಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದೇ ಗೆಳೆಯರಿ. ಈ ರೀತಿಯಾದಂಥ ತಗ್ಗನ್ನು ಮಾಡಬೇಕು ಗೆಳೆಯರು. ತಗ್ಗು ಮಾಡೋದರಿಂದ ಈ ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಜೋಗ ಆಗ್ತಕ್ಕಂಥ ಈ ಭೂಮಿಯಲ್ಲಿರ್ತಕ್ಕಂಥ ನೀರು ಈ ರೀತಿ ತಗ್ಗಿಗೆ ಒಂದು ಶೇಖರಣೆಗೊಳ್ಳುತ್ತೆ. ಈ ರೀತಿ ಶೇಖರಣೆಗೊಂಡಂಥ ನೀರು ಮುಂದೆ ಹರಿದು ಹೋಗೋದಕ್ಕೆ ಸ್ಥಳ ಬೇಕಲ್ಲ, ಅದಕ್ಕೆ ಹಾಗೆ ಮಾಡಬಹುದು. ತಗ್ಗನ್ನು ಮಾಡ್ತಾ ಅದನ್ನು ಮುಂದೆ ಹೋಗಿ ಸಾಡಿಗೆ ಕೂಡಿಸ್ಬೇಕು ಗೆಳೆಯರಿ. ಅದಕ್ಕೆ ದಾರಿ ಬಿಡಬೇಕು. ನೀವು ದಾರಿ ಬಿಟ್ಟರೆ ನೀರು ಹೋಗುತ್ತೆ, ದಾರಿ ಬಿಡದೇ ಇದ್ದರೆ ನೀರು ಎಲ್ಲಿ ಹೋಗ್ಬೇಕು. ಹೀಗಾಗಿ ಅದು ಅಲ್ಲೇ ಜಮಾ ಆಗಿ ಭೂಮಿ ಸವಳಾಗೋದಕ್ಕೆ ಒಂದು ಕಾರಣ ಆಗುತ್ತೆ. ಈ ರೀತಿ ಹೋಗೋದಕ್ಕೆ ದಾರಿ ಬಿಡಬೇಕು ಗೆಳೆಯರಿ. ಇಲ್ಲಿ ರವದಿ ಬಿದ್ದಿದೆ. ಈಗ ಕಬ್ಬ ಕಡಿದ ನಂತರ ಕಬ್ಬಿನ ರವದಿ ಎಲ್ಲವನ್ನು ಹೊರಗೆ ತೆಗೆದಿದ್ದಾರೆ. ಇನ್ಮೇಲೆ ನಾವು ಇದನ್ನು ರವದಿ ಅಷ್ಟು ತೆಗೆದುಬಿಟ್ಟು ಸ್ವಚ್ಛವಾಗಿಬಿಡುತ್ತೆ. ಈ ರೀತಿ ಕಬ್ಬು ಈ ಕಡೆ ಕಬ್ಬಿದೆ, ಈ ಕಡೆ ಕಬ್ಬನ್ನು ತೆಗೆದಿದೆ. ಈಗ ತೆಗೆದಂಥ ನೆಲವನ್ನು ಈ ಬೆಳೆ ಹೊಡೆದು ಈ ಗುರುಕು ಹೊಡೆದು ಪುನಃ ಸಾಲು ಬಿಡುವ ಪಕ್ಕ ಜೋಡಿಸಿ ನೆಲನ ತಯಾರಿ ಮಾಡ್ತಾ ಇದ್ದೀವಿ ಗೆಳೆಯರು. ಈ ರೀತಿ ನೀರು ಹರಿದು ಹೋಗುವಂಥ ಒಂದು ಹರಿಯನ್ನು ಮಾಡಿ ನೋಡಿ. ನೀರು ಈ ರೀತಿಯಾಗಿ, ಆದರೆ ಮಣ್ಣು ಹರಿದು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ಹಿರಿಯರು ಮಾಡಿ ಇಟ್ಟಂಥ ಒಂದು ಸಾಡಿ ಅಂತೀವಿ ಇದಕ್ಕೆ. ನೋಡ್ಬೋದು, ಇದರಲ್ಲಿ ನೀರು ಮಾತ್ರ ಹರಿದು ಹೋಗಬೇಕು. ಇದು ಒಡ್ಡಿದೆ ಗೆಳೆಯರೆ, ಮಣ್ಣು ಹರಿದು ಹೋಗಬಾರ್ದು ಅಂಥೇಳಿ ಒಡ್ಡು ಹಾಕಿದ್ದಾರೆ. ಇದು ಸಾಡಿ ಗೆಳೆಯರೆ, ಇದರಲ್ಲಿ ನೀರು ಮಾತ್ರ ಹರಿದು ಹೋಗುತ್ತೆ. ಈ ರೀತಿಯಾಗಿ ಇದು ಸಾಡಿ ಇಲ್ಲಿ ನೀರು ಹರಿದು ಹೋಗೋದಕ್ಕೆ ಈ ರೀತಿ ಇದೆ ನೋಡಿ ಗೆಳೆಯರು. ಕೆಳಗಡೆ ಈ ರೀತಿ ಪರಿಶಿ ಇಟ್ಟು ಇದನ್ನು ಮಾಡಿದ್ದಾರೆ, ಸುರಂಗ ಮಾರ್ಗದ ಟೈಪ ನೋಡಬಹುದು. ಈ ರೀತಿ ಇದೆ. ಇದು ಮುಂದೆ ಹೀಗೆ ಸುರಂಗವಾಗಿ ಪಾರಾಗಿ ಈ ರೀತಿ ಹಿಂದುಗಡೆ ಹೋಗುತ್ತೆ ಗೆಳೆಯರು. ಇದು ಕಾಣ್ಬೋದು ನೀವು ಮುಂದೆ ಈ ರೀತಿ ಎಲ್ಲ ಗಿಡಗಂಟೆ ಎತ್ತಿದ್ದಾವೆ. ಈ ರೀತಿ ಮಾಡಿದರೆ ತಮ್ಮ ಭೂಮಿಯನ್ನು ಕೂಡ ಜವಳಿನಿಂದ ರಕ್ಷಿಸ್ಕೋಬೋದು. ಈ ರೀತಿ ನಿಮ್ಮ ಭೂಮಿಯು ಕೂಡ ಇದೇ ರೀತಿಯಾಗಿ ಆಗತ್ತೆ ಗೆಳೆಯರೆ. ಈ ರೀತಿ ಮಾಡಿಕೊಂಡ್ರೆ ತಾವು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಈಗ ನೆಲವನ್ನು ಮತ್ತೆ ಪುನಃ ಕಬ್ಬಿಗಾಗಿ ತಯಾರು ಮಾಡ್ತಾ ಇದ್ದೀವಿ.
ಇದರಲ್ಲಿ ಒಂದು ಗಳೆಯಾಗಿದೆ. ಅದಕ್ಕಿಂತ ಮುಂಚೆ ಮೊದಲು ರೋಟ್ರು ಹೊಡೆದು ಗಳೆಯನ್ನು ತಿರುಲಾಗಿದೆ ಗೆಳೆಯರಿಗೆ. ಆಮೇಲೆ 2 ಬಾರಿ ಗುರ್ಕನ್ನು ಹೊಡೆಯಲಾಗಿದೆ ನೇಗಿಲನ. ಈಗ ಮತ್ತೆ ಪುನಃ 3 ಸಾಲು ಬಿಡದ ಪಕ್ಕವನ್ನು ಜೋಡಿಸಿ ಅಡ್ಡಡ್ಡಲಾಗಿ ಸಾಲು ಕೊರಲಾಗ್ತಾ ಇದೆ. ಯಾಕಂದರೆ ರೂಟು ಹೊಡೆಯೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಈ ರೀತಿ ಮಾಡ್ತಾಯಿದ್ದೀವಿ. ರೂಟ್ರು ಹೊಡೆದು ಮಣ್ಣನ್ನು ಸಫಾಯಿ ಮಾಡಿ ಆಮೇಲೆ ಮತ್ತೆ ಪುನಃ ಕಬ್ಬಿಗಾಗಿ ನಮಗೆ ಯಾವ ರೀತಿ ಸಾಲಿನ ಒಂದು ಮಾಪು ಬೇಕಾಗುತ್ತೋ ಕಬ್ಬು ಹಚ್ಚೋದಕ್ಕೆ ಆ ರೀತಿ ಇದು ದಿಂಡು ಗೆಳೆಯರೆ. ಇಲ್ಲೊಂದು, ಆಮೇಲೆ ಇಲ್ಲಿದ್ದ ಇಲ್ಲಿಗೆ 4 ಫೂಟ್ ಆಗುತ್ತೆ ಗೆಳೆಯರೆ ಇದು. ಆಮೇಲೆ ಇದು 4.5, ಇಲ್ಲಿದ್ದ ಇಲ್ಲಿಗೆ 2 ಇಂಚ್ ಹೆಚ್ಚಿಗೆ ಆಗುತ್ತೆ. ಇದು 4.5 ಫೂಟು, ಇದು 5 ಫೂಟು. ಈ ರೀತಿ ಅದೇ ರೀತಿ ಇಲ್ಲಿಯೂ ಸರಿಸಬೇಕು ಅಂದರೆ 4.5 ಫೂಟು, ಇಲ್ಲಿ 5 ಫೂಟು. ಈ ರೀತಿ ಇದೆ ಇದು ದಿಂಡು ಗೆಳೆಯರೆ. ಪಕ್ಕನ ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪಕ್ಕನ ನಾವು ಬಿಕ್ಕೊಂಡು ಬಿಟ್ಟಿವಿ ಅಂತಂದರೆ ಕಬ್ಬಿಗೆ ಸಾಲು ಕೊರೆಯೋದಕ್ಕೆ ಒಂದು ಮಾಪ್ಕೊಂಡಿರುತ್ತೆ ಗೆಳೆಯರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗಂಟೆನ ಒತ್ತಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ ನೋಡೋದಕ್ಕೆ ಗೆಳೆಯರೆ. ಹಾಗೆ ಏನಾದರೂ ಸಮಸ್ಯೆ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತೀನಿ. ನಮಸ್ಕಾರ.